ಹಲೋ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನೋಡಿ ಇವಾಗ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೇನು ಜಾಸ್ತಿ ಹೆವಿಯಾಗಿ ಊಟ ಬೇಡ ಅಂದ್ರು. ಯಾಕಂದ್ರೆ ಮಕ್ಕಳು ಹಾಲು ಕುಡ್ದಿದ್ರು, ನಾವು ಒಂದು ಸ್ವಲ್ಪ ರಸ್ಕು ಆಮೇಲೆ ಸ್ವಲ್ಪ ಕಾಫಿ ಕುಡ್ದಿದ್ವಿ. ಅದರಿಂದ ನಮ್ಮ ಮನೆಯವ್ರು ಏನಾದರೂ ಮೊಸರನ್ನ ಏನಾದರೂ ಮಾಡು ಅಂದೆ. ನಿನ್ನೆ ತಾನೇ ಮೊಸರನ್ನ ಮಾಡಿದ್ದೀನಿ ಅಂತ ಸ್ವಲ್ಪ ದಾಲ್ ಕಿಚಡಿ ಮಾಡೋಣ ಅಂತ ಇವಾಗ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಹಂಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಅದರಿಂದ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಕಡೆ ಬೇಳೆ ಮತ್ತು ಹೆಸರು ಬೇಳೆ ಸ್ವಲ್ಪ ಅಕ್ಕಿ ದಾಲ್ ಮಾಡೋಕ್ಕೆ ಬೇಯಿಸಿ ಇಟ್ಕೊಂಡಿದ್ದೀನಿ 5 ವಿಷಲ್ ಹೊಡಿಸಿ. ಇವಾಗ ನೋಡಿ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೊಟೊ. ಇದನ್ನ ಕಟ್ ಮಾಡಿ ಅದು ಫ್ರೈ ಆಗೋಷ್ಟರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಇವ್ರು ಕುಡಿದ್ಬಿಟ್ಟು ಆಟ ಆಡೋಕೆ ಹೋಗ್ಬಿಟ್ಟಿದ್ದಾರೆ. ಕರ್ಕೊಬಂದು ಒಂದು ಸ್ವಲ್ಪ ಮುಖ ಎಲ್ಲ ತೊಳೆಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಸೋಣ ಅಂತ ಸಾಯಂಕಾಲ. ಯಾಕಂದರೆ ಇವತ್ತು ಮನೇಲೇ ಇರ್ತಾರಲ್ಲ ಅದರಿಂದ. ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಎಲ್ಲ ಬೆವರು ಬಿಸಿಲಲ್ಲಿ ಆಟ ಆಡಿರ್ತಾರಲ್ಲ, ಆಟ ಆಡಬೇಡ್ರಿ ಅಂತ ಕೇಳಲ್ಲ. ಅದರಿಂದ ಲಾಸ್ಟಿಗೆ ಸ್ನಾನ ಮಾಡ್ಸೋಣ ಸಾಯಂಕಾಲ ಅಂತ ಇವಾಗ ಫಸ್ಟ್ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೊಂಡಿದ್ದೀನಿ. ಅರಿಶಿನನೂ ಹಾಕ್ಕೊಂಡು ಅಂದರೆ ಅದಕ್ಕೆ ದಾಲಿಗೆ ಅಕ್ಕಿಗೆ ಹಾಕ್ಕೊಂಡಿದ್ನಲ್ಲ, ಇದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಏನು ದಾಲು ಬೇಯಿಸಿಟ್ಕೊಂಡಿದ್ವೋ ಅದನ್ನ ಹಾಕ್ಕೊಂಡಿದ್ದೀನಿ ಕಿಚಡಿ. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಫುಲ್ ನೀಟಾಗಿ ಮಿಕ್ಸ್ ಆಗಬೇಕು. ನೀವು ಎಣ್ಣೆ ಬದಲು ತುಪ್ಪದಲ್ಲೇ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಒಂದು ಸ್ವಲ್ಪ ಇದು ಧನಿಯಾ ಪುಡಿ ಮತ್ತು ಸಾರಿ ಯಾವಾಗಲೂ ಹೇಳೋದು ಮರ್ತೋದೆ, ಒಂದು ಸ್ವಲ್ಪ ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಮೇಲೆ ಕುದಿ ಬರುತ್ತಲ್ಲ ಆವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಬೇಕಾದರೆ ನಿಮ್ಮ ಇಷ್ಟ, ಯಾವ ಥರ ಟೇಸ್ಟ್ ಬೇಕೋ ಆ ಥರ ಹಾಕ್ಕೊಳ್ರಿ. ಇವಾಗ ಕರೆಕ್ಟಾಗಿ ಕಾಣಿಸುತ್ತೆ ಅನಿಸುತ್ತೆ. ಅವಾಗ ಹೇಳಿತ್ತಲ್ಲ ಕರೆಕ್ಟಾಗಿ ಕಾಣಿಸಿಲ್ಲ ಅನಿಸುತ್ತೆ. ಅಂದರೆ ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ, ಆದ್ದರಿಂದ ನಾನು ಮಿಕ್ಸಿ ಎಲ್ಲ ಹಾಕೋದು ರಿಸ್ಕ್ ಬೇಡ ಅಂತ ದಾಲ್ ಮಾಡ್ತಾ ಇರೋದು. ನಮ್ಮ ಮನೆಯವರು ಜಾಸ್ತಿ ಬೇಡ, ಊಟ ಹೆವಿ ಬೇಡ ಅಂದರು. ಅದಕ್ಕೆ ಮಧ್ಯಾಹ್ನ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳೋಣ ಅಂತ ನಾನು ಕಿಚಡಿ ಮಾಡ್ತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಆಪ್ಷನಲ್, ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಇಲ್ಲ ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಅಂದರೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಅದೇ ಬೇರೆ ಥರ ಬರುತ್ತೆ. ಎಣ್ಣೆಯಲ್ಲಿ ಮಾಡಿದರೆ ಅದೇ ಟೇಸ್ಟ್ ಬೇರೆ ಬರುತ್ತೆ. ನೀವು ಅದೆಷ್ಟು ಬೇಕೋ ಅಷ್ಟು ನಿಮಗೆ ಚಿಕ್ಕದಷ್ಟು ತಕ್ಕಷ್ಟು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇವಾಗ ಇದು ರೆಡಿಯಾಗಿದೆ ದಾಲ್ ಕಿಚಡಿ. ಇವಾಗ ನೋಡಿ ಫುಲ್ಲು ಇದು 1 ಅವರ್ ಆಗಿದೆ, ಇನ್ನೂ ಗಟ್ಟಿಯಾಗಿಲ್ಲ. ಅವ್ರಿಗೆಲ್ಲ ಸ್ನಾನ ಮಾಡಿಸಿಲ್ಲ, ಮುಖ ತೊಳೆಸ್ಬಿಟ್ಟು ಇವಾಗ ಹಾಕ್ಕೊಟ್ಟೆ. ನಮ್ಮ ಮನೇಲಿ ಚಿಕನ್ ಓಡಿಸ್ಕೊಂಬಂದರು. ಇವತ್ತು ಭಾನುವಾರ ಆಗಿರೋದ್ರಿಂದ ನೋಡಿ ಕಬಾಬ್ ಒಂದು ಸ್ವಲ್ಪ ಅಂದರೆ ಗ್ರೇವಿ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ನೋಡಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊತೀನಿ. ಅದರಲ್ಲೂ ಕೊಬ್ಬಿನಾಂಶ ಇರುತ್ತಲ್ಲ, ತುಂಬ ಜಿಡ್ಡಾಗಿರುತ್ತೆ, ಅಂದರೆ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ ಇಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ನೀರು ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೇ ಸೌದೆ ಒಲೆಯಲ್ಲಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಪಾತ್ರೆಯಲ್ಲಿ ಮಾಡ್ತಿಲ್ಲ, ಇದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ 2 ವಿಷಲ್ ಹೊಡ್ಸ್ಕೊಂಡಿದ್ದೀನಿ ನೋಡಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ವಿಷಲ್ ಆದಮೇಲೆ. ಈ ಕಡೆ ಕಬಾಬಿಗೆ ಚಿಕನ್ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ತರಿಸಿದ್ದು, ಅದರಿಂದ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಖಾರ ಪುಡಿ ಅಂದರೆ ಇದು ಕಬಾಬ್ ಪೌಡ್ರಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಅದರಿಂದ ಎಕ್ಸ್ಟ್ರಾ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಖಾರ ಟೇಸ್ಟ್ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೋಬೋದು. ನನ್ನ ಹತ್ರ ಕಾರ್ನ್ಫ್ಲೋರ್ ಇಲ್ಲ, ಅಕ್ಕಿ ಇಲ್ಲ, ಅದರಿಂದ ಇಷ್ಟೇ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಗ್ ಹಾಕ್ಕೋಬೋದು, ನನಗೇನೋ ಎಗ್ ಇಷ್ಟ ಆಗಲ್ಲ, ಅದರಿಂದ ಎಗ್ ಹಾಕಿಲ್ಲ. ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಅಂತ ಇವಾಗ ಕಲಸಿಟ್ಟಿದ್ದೀನಿ ನೋಡಿ. ಇದು ರೆಸ್ಟಿಗೆ ಇಡೋಣ. ಈ ಕಡೆ ಗ್ರೇವಿಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಕಾಯಿ, ಒಂದು ಸ್ವಲ್ಪ ಇದು ಈರುಳ್ಳಿ ಹಾಕ್ಕೊಂಡು ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಒಂದು ಚಿಕ್ಕ ಟೊಮೊಟೊ 4 ಭಾಗ ಮಾಡಿಬಿಟ್ಟು ಅದನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಮೇಲೆ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಗಸಗಸೆ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ.
ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕರಿಮೆಣಸು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಇದು ಫುಲ್ಲು ಪೇಸ್ಟಾಗಿ ನೋಡಿ ಈ ಥರ ಫುಲ್ ಪೇಸ್ಟ್ ಹಂಗೆ ಅಂದರೆ ಕರೆಂಟ್ ಇಲ್ಲ ಆದ್ದರಿಂದ ಆ ಥರ ಕಾಣಿಸ್ಬೋದು. ಈ ಭಾನುವಾರ ಟೈಮೇ ಈ ಕರೆಂಟ್ ತೆಗೆದುಬಿಡ್ತಾರೆ. ಅಂದರೆ ಮಧ್ಯಾಹ್ನ ಮೇಲೆ ಬರುತ್ತೆ. ನಾನು ಇವಾಗ 12 ಗಂಟೆಗೆ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಕುಕ್ಕರಲ್ಲಿ ಕೂಗಿಸಿದ್ನಲ್ಲ ಅದು ಓಪನ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸಿದ್ದೆ. ಇವಾಗ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜಾರಲ್ಲಿ ನೀರು ಇರುತ್ತಲ್ಲ, ಅಂದರೆ ಮಸಾಲೆ ಇರುತ್ತಲ್ಲ, ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆನ ಹಾಕ್ಕೊಬಿಡ್ತೀನಿ. ವೇಸ್ಟ್ ಮಾಡಬಾರ್ದಲ್ಲ ಮಸಾಲೆ, ಅದರಿಂದ ನೋಡಿ ಈ ಥರ ಇದೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟೇ ಸಾಕು, ನೀರೇನು ಜಾಸ್ತಿ ಬೇಡ. ಲಾಸ್ಟಿಗೆ ತೋರಿಸ್ತೀನಿ ಇದು ಯಾವ ಥರ ಆಯ್ತಂತೆ. ಇವಾಗ 2 ವಿಷಲ್, ನಾವು ಒಟ್ಟು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಬಂದಿತ್ತು ಚಿಕನ್ ಗ್ರೇವಿ. ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ಫೈನಲಿ ನಮ್ಮ ಊಟ ಈ ಥರ ಇತ್ತು. ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದು ನಮ್ಮ ಮದುವೆ ಫೋಟೋ. ಅಂದರೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡಿದ್ವಲ್ಲ, ಟಿವಿ ಕರೆನ್ಸಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಪೆನ್ ಡ್ರೈವ್ ಹಾಕೊಂಡು ನೋಡ್ತಾ ಇದ್ವಿ ನಮ್ಮ ಮದುವೆ ವೀಡಿಯೋಸ್ ಎಲ್ಲ. ನೋಡಿ ತಾಳಿ ಕಟ್ಟೋದು ನಾನು ಲಾಸ್ಟಿಗೆ ಇವಾಗ ನೆನಪಾಯಿತು ನಿಮಗೂ ತೋರಿಸೋಣ ಅಂತ. ಇದು ಫುಲ್ಲು ಆಲ್ಬಮ್ ತೋರಿಸ್ಬೇಕು ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವಾಗಾದರೂ ತೋರಿಸ್ತೀನಿ. ಇದು ವಿಡಿಯೋ ಅಂದರೆ ವಿಡಿಯೋ ಗೊತ್ತಾಗುತ್ತಲ್ಲ, ಟಿ ವಿಯಲ್ಲಿ ವಿಡಿಯೋ ಇದು, ಆದ್ದರಿಂದ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಹೊರಗೆ ಬಂದ್ವಿ. ಕರೆಂಟ್ ಹೋಯ್ತು. ಮತ್ತು ಹೊರಗೆ ಬಂದು ನೋಡಿದರೆ ನೋಡಿ ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಎಲ್ಲ ಆಟ ಸಾಮಾನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಂತೆ. ಬನ್ನಿರಿ ಬನ್ನಿರಿ, 10 ರೂಪಾಯಿ kg, 20 ರೂಪಾಯಿ kg ಅಂತಂದು ಏನೋ ಕೂಗ್ತಾಯಿದ್ರು. ನೀನು ಸೌಂಡ್ ಅಂತ ಆಚೆ ಬಂದು ನೋಡಿದರೆ ಎಲ್ಲ ಮೆಟ್ಲ ಮೇಲೆ ಇಟ್ಕೊಂಡಿದ್ದಾರೆ ಆಟ ಆಡೋಕ್ಕೆ. ಇವಾಗಿನ ಬೇಸಿಗೆ ಟೈಮ್ ಅಂದರೆ ಹೇಳೋಕ್ಕೆ ಬರೋಲ್ಲ. ಅಂದರೆ ಅಲ್ಲಿ ನೆರಳಿದೆ ಮೆಟ್ಲ ಹತ್ರ, ಅದಕ್ಕೆ ಅಲ್ಲಿ ಆಟ ಆಡ್ತಾಯಿದ್ದಾರೆ. ಈ ಕಡೆ ಎಲ್ಲ ಬಿಸಿಲೈತೆ. ನಾನು ನಿಶಾಂತನ ಕೇಳಿದೆ ಏನೋ ಅದು ಅಂದರೆ, ಅಮ್ಮ ಏನು ಬೇಕಮ್ಮ, ಎಷ್ಟು ಬೇಕಮ್ಮ ಅಂತ ಇದ್ನು. ನಾನು ಬೇಡ ನೀವೇ ಆಟ ಆಡ್ಕೊಪ್ಪ ಅಂದೆ. ನೋಡಿ ಏನು ಬೇಸಿಗೆ ಇದೆ ಈ ಟೈಮಲ್ಲಿ. ನಿಮ್ಗೆ ಆದಷ್ಟು ಒಂದು ಸ್ವಲ್ಪ ಊಟ ಆಗಲಿ, ಏನಾದರೂ ಮಿಕ್ಕಿರೋದೇ ಆಗಲಿ, ಊಟ ಒಂದು ಸ್ವಲ್ಪ ನೀರನ್ನ ಆಚೆ ಇಡಿ. ಯಾಕಂದರೆ ಪ್ರಾಣಿ ಪಕ್ಷಿಗಳಿಗಾಗುತ್ತೆ. ಆದ್ದರಿಂದ ನೋಡಿ ಎಷ್ಟು ಬಿಸಿಲಿದೆ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ನೆಕ್ಸ್ಟ್ ವ್ಲಾಗ್